ರವಿ ಸ್ವಲ್ಪ ಕಡಿಮೆ ಮಾತಾಡಿ. ಬಿಲ್ ಮೇಲೆ ಅಷ್ಟು ಕೊನೆಯದಾಗಿ ಅವಕಾಶ ಮಾಡಿಕೊಟ್ಟಿದ್ದಕ್ಕಾಗಿ ತುಂಬ ಧನ್ಯವಾದಗಳನ್ನ ಹೇಳ್ತೇನೆ. ಮಾನ್ಯ ಸಭಾಪತಿಗಳೇ, ಮಾನ್ಯ ಕಾನೂನು ಸಚಿವರು ಭಾಳ ಆಲೋಚನೆ ಮಾಡಿ ಕರ್ನಾಟಕ ವಿವಾದದಲ್ಲಿ ಆಯ್ಕೆ ಸ್ವತಂತ್ರ, ಮರ್ಯಾದೆ ಹಾಗೂ ಸಂಪ್ರದಾಯದ ಹೆಸರಿನಲ್ಲಿ ಅಪರಾಧಗಳ ಪ್ರತಿಬಂಧಕ ನಿಷೇಧ ಇವ ನಮ್ಮವ ವಿಧೇಯಕ 2026 ಏನು ಇವತ್ತು ಮಂಡಿಸಿದ್ದಾರೆ. ಖಂಡಿತವಾಗಿ ಕೂಡ ಇದು ಭಾಳ ಸಮಾಜಕ್ಕೆ ಅವಶ್ಯವಿರುವ ಮತ್ತು ಭಾಳ ಕಟ್ಟುನಿಟ್ಟಾಗಿ ಇದನ್ನು ಪಾಲಿಸಬೇಕಾದಂಥ ಅವಶ್ಯ ಇರುವುದರಿಂದ ಈ ಬಿಲ್ಲನ್ನು ಅವರು ಇಲ್ಲಿ ಮಂಡಿಸಿದ್ದಾರೆ. ಇದನ್ನು ನಾನು ಪ್ರಥಮವಾಗಿ ತುಂಬ ಹೃದಯದಿಂದ ಸ್ವಾಗತವನ್ನು ಮಾಡ್ತೇನೆ. ಈ ಬಿಲ್ಲನ್ನು ಮಂಡಿಸಲು ಮುಖ್ಯ ಕಾರಣ ಏನಂತಂದರೆ, ಇವತ್ತು ನಾವು ಸಮಾಜದಲ್ಲಿ ನಾವು ನೋಡ್ತಾ ಇದ್ದೇವೆ, ಪತ್ರಿಕೆಗಳಲ್ಲಿ ಬೇರೆ ಬೇರೆ ಊರುಗಳಲ್ಲಿ ಮರ್ಯಾದೆ ಹತ್ಯೆಗಳು, ತಂದೆ ಮಗಳನ್ನು ಕೊಲ್ಲುವಂಥದ್ದು, ಪಾಲಕರೇ ತಮ್ಮ ಮಕ್ಕಳನ್ನು ಕೊಲ್ಲುವಂಥದ್ದಂದರೆ ಯಾವ ರೀತಿ ಅಂದರೆ ಭಾಳ ಬರ್ಬರವಾಗಿ ಹತ್ಯೆ ಮಾಡುವಂಥದ್ದು. ಹಾಡು ಹಗಲೇ ಸಾರ್ವಜನಿಕರ ಎದುರಿನಲ್ಲೇ ಕ್ರೂರ ರೀತಿಯಲ್ಲಿ ಹತ್ಯೆ ಮಾಡುವಂಥ ನಿದರ್ಶನಗಳ ಹಿನ್ನೆಲೆಯಲ್ಲಿ ಇವತ್ತು ಯುವಕರು ಏನು ತಮ್ಮ ವ್ಯಕ್ತಿಗತವಾದ ಆಯ್ಕೆಯನ್ನು ಮಾಡಿಕೊಂಡಿರ್ತಾರೆ, ಆಯ್ಕೆಗೆ ವಿರುದ್ಧವಾಗಿ ಆ ಕುಟುಂಬದ ಭಾವನೆಗಳು ಕೆರಳಿ ಆ ಯುವಕರನ್ನು ಹತ್ಯೆ ಮಾಡುವಂಥ ಹಿನ್ನೆಲೆಯಲ್ಲಿ ಈ ಒಂದು ಕಾಯ್ದೆ ತಂದಿರುವಂಥದ್ದು ಭಾಳ ಅವಶ್ಯಕತೆ, ಅನಿವಾರ್ಯತೆ ಇದೆ ಎನ್ನುವಂಥ ಮಾತನ್ನು ಹೇಳಲಿಕ್ಕೆ ಇಚ್ಛಪಡ್ತೇನೆ. ಮಾನ್ಯ ಸಭಾಪತಿಗಳು, ಕಾನೂನನ್ನ ತರುವುದ್ರ ಮುಖಾಂತರ ನಾವು ಈ ಸಮಾಜವನ್ನು ಬದಲಾವಣೆ ಮಾಡ್ತೇವೆ ಮತ್ತು ಇದಕ್ಕೊಂದು ಕಡಿವಾಣ ಹಾಕ್ತೇವೆ ಎನ್ನುವಂಥ ನಂಬಿಕೆ ಭಾಳ ಕಡಿಮೆ. ಇದಕ್ಕೊಂದು ಜಾಗೃತಿ, ಎಚ್ಚರಿಕೆ ಕಾನೂನು ಕೊಡ್ತದೆ ಹೊರತು ಈ ಜಾತಿ ವ್ಯವಸ್ಥೆಯಲ್ಲಿ ಭಾವನೆಗಳನ್ನು ಬದಲಾವಣೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಆ ಬದಲಾವಣೆಗಳಾಗಬೇಕು ಅಂತಂದರೆ ಅದಕ್ಕೆ ಬೇರೆ ರೀತಿಯ ಕಾನೂನು ಬಿಟ್ಟು ಸರ್ಕಾರದ ವತಿಯಿಂದ, NGOಗಳ ವತಿಯಿಂದ ಸಾಮಾಜಿಕ ಪರಿವರ್ತನೆ ಹಿನ್ನೆಲೆಯಲ್ಲಿ ಈ ಜಾತಿ ವ್ಯವಸ್ಥೆ, ಸಂಬಂಧಗಳು, ವೈಷಮ್ಯ, ಕ್ರೂರತೆಯನ್ನು ತೊಡೆದು ಹಾಕುವ ಹಿನ್ನೆಲೆಯಲ್ಲಿ ಸಹೋದರತ್ವ ಭಾವನೆಯನ್ನು ಮೂಡಿಸುವ ನಿಟ್ಟಿನಲ್ಲಿ ನಾವು ಒಂದು ವ್ಯವಸ್ಥಿತವಾದ ರೀತಿಯಲ್ಲಿ ಅವರನ್ನು ಭಾವನೆಗಳನ್ನು ತೊಡೆದು ಹಾಕುವ ಹಿನ್ನೆಲೆಯಲ್ಲಿ ಜಾಗೃತಿ ಮೂಡಿಸುವಂಥ ಕೆಲಸ ಆಗಬೇಕಾದಂಥದ್ದು ಭಾಳ ಅನಿವಾರ್ಯ ಇದೆ. ಇವತ್ತು ನಾವು ನೋಡ್ತಿರುವಂಥದ್ದು ಸಂವಿಧಾನಾತ್ಮಕವಾಗಿ ಕಾನೂನಿದೆ, ನಿಯಮಗಳಿವೆ. ವ್ಯಕ್ತಿಗಳು ತಮ್ಮ ವೈಯಕ್ತಿಕವಾದಂಥ ಸ್ವಾತಂತ್ರ್ಯದ ಹಕ್ಕನ್ನು ಪಡೆದಿರುವ ಹಿನ್ನೆಲೆಯಲ್ಲಿ ತಮ್ಮ ಸಂಗಾತಿಗಳನ್ನು ಆಯ್ಕೆ ಮಾಡುವ ವಿಷಯದಲ್ಲಿ ಮತ್ತು ವಿವಾಹವಾಗುವ ವಿಷಯದಲ್ಲಿ ಸ್ವಾಯತ್ತತೆ ಹಕ್ಕುಗಳಲ್ಲಿ ಕೂಡ ನಾವು ಸಂವಿಧಾನದಲ್ಲಿ ಇದನ್ನು ನಾವು ನೋಡ್ತೇವೆ. ಇವೆಲ್ಲ ಇದ್ದಾಗಿ ಕೂಡ ಅಂತರ್ಜಾತಿ ವಿವಾಹಗಳು ನಡೆದಂಥ ಸಂದರ್ಭದಲ್ಲಿ ಎಲ್ಲಿ ಕೂಡ ಎಕ್ಸೆಪ್ಟೆನ್ಸ್ ಬರ್ತಾ ಇಲ್ಲ. ಬೇರೆ ಬೇರೆ ಜಾತಿಗಳು ಆ ಹುಡುಗ ಹುಡುಗಿಯರು ಒಂದಾದ ಸಂದರ್ಭದಲ್ಲಿ ಒಂದು ಕುಟುಂಬ ಒಪ್ತದೆ, ಇನ್ನೊಂದು ಕುಟುಂಬ ಸಮ್ಮತಿಸುವುದಿಲ್ಲ. ಎರಡೂ ಕುಟುಂಬಗಳಿಂದ ದೂರ ಇರುವುದೇ ಲೇಸಿ ಅಂತ ಹೇಳಿ ಆ ಇಬ್ಬರು ನವ ವಿವಾಹಿತರು ಅಂತರ್ಜಾತಿ ವಿವಾಹ ಮಾಡಿಕೊಂಡವರು ಆ ಕುಟುಂಬಗಳಿಂದ ಎಲ್ಲೋ ಒಂದು ಕಡೆ ದೂರ ಹೋಗಿ ಜೀವನ ನಡೆಸುವಂಥ ಒಂದು ದುಸ್ಥಿತಿ ಆ ಯುವಕರಲ್ಲಿ ಬರ್ತದೆ ಇವತ್ತು. ಈ ಹಿನ್ನೆಲೆಯಲ್ಲಿ ಸಮಾಜ ಇವತ್ತು, ಸಾಮಾಜಿಕ ವ್ಯವಸ್ಥೆ ಯಾವ ರೀತಿ ಇದೆ ಅಂದರೆ ಭಾಳ ಅಸ್ವಸ್ಥ ಸಮಾಜ ವ್ಯವಸ್ಥೆ ಇವತ್ತಿದೆ ನಮ್ಮಲ್ಲಿ. ಅದನ್ನು ಸ್ವಸ್ಥ ರೀತಿಗೆ ತರಬೇಕು, ಆರೋಗ್ಯಕರವಾದಂಥ ಸಾಮಾಜಿಕ ವ್ಯವಸ್ಥೆ ಇರಬೇಕು ಅಂತಂದರೆ ಜಾತಿ ಪದ್ಧತಿಯ ಏನು ನಂಬಿಕೆ, ವಿಶ್ವಾಸ, ಮೂಢನಂಬಿಕೆ ಇದೆ ಅದನ್ನು ತೊಡೆದು ಹಾಕಬೇಕಂತ ಅವಶ್ಯಕತೆ ಇದೆ. ಅದು ಕಾನೂನಿನಿಂದ ಮಾತ್ರ ಸಾಧ್ಯ ಇಲ್ಲ. ನಾವು ಜಾಗೃತಿ ಮೂಡಿಸುವಂಥದ್ದು, ಅವರಲ್ಲಿ ತಿಳುವಳಿಕೆ ಮೂಡಿಸುವಂಥದ್ದು, ಎಲ್ಲರೂ ಕೂಡ ನಾವು ಸಹೋದರರು ಒಬ್ಬರು
ಒಂದೇ ಎನ್ನುವಂಥ ಭಾವನೆ ಮೂಡಿಸುವಂಥ ಪ್ರಯತ್ನ ನಾವು ಮಾಡಬೇಕಾಗಿದೆ. ಈ ಹಿನ್ನೆಲೆಯಲ್ಲಿ ಭಾಳಷ್ಟು ಎಲ್ಲ ನಮ್ಮ ವಿರೋಧ ಪಕ್ಷದ ನಾಯಕರು, ನಮ್ಮ ಆಡಳಿತ ಪಕ್ಷದ ನಾಯಕರು ಎಲ್ಲರೂ ಕೂಡ ಮಾತನಾಡಿದ್ದಾರೆ. ಪ್ರಾಥಮಿಕವಾಗಿ ಎಲ್ಲರೂ ಕೂಡ ಈ ವಿಧೇಯಕವನ್ನು ಸ್ವಾಗತ ಮಾಡಿದ್ದಾರೆ. ವಿಶೇಷವಾಗಿ ನಮ್ಮ ವಿರೋಧ ಪಕ್ಷದ ಕೆಲವು ಮುಖಂಡರು ಮಾತಾಡ್ತಾ ವಿಧೇಯಕವನ್ನು ಸ್ವಾಗತ ಮಾಡೋರ ಜೊತೆಗೆ ವಿವಾಹದ ಒಂದು ವ್ಯವಸ್ಥೆಯ ಒಂದು ಬೇರೆ ಬೇರೆ ರೀತಿಯಲ್ಲಿ ಉಲ್ಲೇಖ ಮಾಡಿದ್ದಾರೆ. ಒಂದು ಕಡೆ ವಿವಾಹ ಅಂದರೆ ಇಬ್ಬರು ವ್ಯಕ್ತಿಗಳ ಸಂಬಂಧ ಅಲ್ಲ, ಎರಡು ಕುಟುಂಬಗಳು ಕೂಡಬೇಕು, ಸಮಾಜ ಕೂಡಬೇಕು ಎನ್ನುವಂಥ ಮಾತನ್ನು ಹೇಳಿದ್ದಾರೆ. ಇದರ ಅರ್ಥ ಏನು ಅಂತಂದರೆ ಎರಡು ಕುಟುಂಬಗಳು ಕೂಡಬೇಕು, ಸಮಾಜ ಒಪ್ಪಬೇಕು. ಅದು ಹೇಳೋದ್ರ ಮೂಲಕ ಸಾಂಪ್ರದಾಯಿಕ ಸ್ವಜಾತಿ ವಿವಾಹ ಪದ್ಧತಿಯನ್ನು ದೃಢೀಕರಿಸುವಂಥ ವಿಚಾರ. ಅದು ಎರಡು ಕುಟುಂಬಗಳು ಒಂದಾಗಬೇಕು ಅಂತಂದರೆ, ಸಮಾಜ ಸಮ್ಮತಿಸ್ಬೇಕಂತಂದರೆ ಅಲ್ಲಿ ವಿವಾಹ ಸ್ವಜಾತಿಯಲ್ಲಿ ಆದರೆ ಮಾತ್ರ ಆ ಕುಟುಂಬಗಳು ಒಂದಾಗ್ತವೆ, ಆ ಸಮಾಜ ಸಮ್ಮತಿಸ್ತದೆ. ಬೇರೆ ಬೇರೆ ಜಾತಿಗಳಲ್ಲಿ ವಿವಾಹ ಆದರೆ ಖಂಡಿತವಾಗಿ ಕೂಡ ಎರಡು ಕುಟುಂಬಗಳು ಒಂದಾಗೋದಿಲ್ಲ, ಸಮಾಜ ಅದನ್ನು ಸಮ್ಮತಿಸ್ತಿಲ್ಲ. ಆದ್ದರಿಂದ ಈ ವ್ಯಾಖ್ಯಾನವನ್ನು ಮಾಡುವುದರ ಮೂಲಕ ಸಾಂಪ್ರದಾಯಿಕ ವಿವಾಹ ಪದ್ಧತಿಯನ್ನು ನಮ್ಮ ವಿರೋಧ ಪಕ್ಷದ ಕೆಲವು ನಾಯಕರು ದೃಢೀಕರಿಸ್ತಾ ಇದ್ದಾರೆ ಅನ್ನೋ ನೋವಿನ ಮಾತನ್ನು ಹೇಳಲಿಕ್ಕೆ ಇಚ್ಛೆಪಡ್ತೇನೆ. ನಾನು ಸಾಂಪ್ರದಾಯಿಕ ಮದುವೆ ವ್ಯವಸ್ಥೆಯಲ್ಲಿ ಈ ವಿಚಾರವನ್ನು ಅವರು ವ್ಯಕ್ತಪಡಿಸಿದ್ದಾರೆ. ಇವತ್ತು ಇನ್ನೂ ಅಂತರ್ಜಾತಿ ನಾನು ಹೇಳ್ತಾ ಅದರ ಜೊತೆಗೇನು ಇಲ್ಲ ಕೇಳಿ ಸಂಘನೂರು, ಅದರ ಜೊತೆಗೇನು ಈ ವ್ಯಾಖ್ಯಾನವನ್ನು ಕೂಡ ನಿಮ್ಮ ನಾಯಕರು ಮಾಡಿದ್ದಾರೆ. ಕುಟುಂಬದ ವ್ಯವಸ್ಥೆ ನಾನು ನಾನು ಇಲ್ಲಾಗಿಲ್ಲ ವಸಂತ್ ಕುಮಾರ್, ನೀವ್ ಮಾತಾಡಪ್ಪ, ನಿಂದು ಅವ್ರನ್ನ ಯಾಕೆ ತೋಳಿದ ಹೆಸರು. ಇನ್ನೊಂದು ಕಡೆ ಮಾನ್ಯ ಸಭಾಪತಿಗಳೇ, ನಮ್ಮ ಸಂಸ್ಕೃತಿ, ನಮ್ಮ ಸಂಪ್ರದಾಯ, ನಂಬಿಕೆ, ವಿಶ್ವಾಸಗಳು ನಮ್ಮ ಹೆಮ್ಮೆ, ನಮ್ಮ ಗರಿಮೆ, ಇಡೀ ಪ್ರಪಂಚದಲ್ಲಿಯೇ ನಮ್ಮ ಸಂಸ್ಕೃತಿ ಉನ್ನತ ಮಟ್ಟದ ಮೌಲ್ಯಗಳನ್ನು ಹೊಂದಿವೆ ಅಂತೇಳಿ ಭಾಳ ಹೆಮ್ಮೆಯಿಂದ ಹೇಳ್ಕೊಳ್ತೇವೆ. ಅದರ ಜೊತೆಗೆ ನಮ್ಮ ಸಂಪ್ರದಾಯ, ನಮ್ಮ ಸಂಸ್ಕೃತಿಯಲ್ಲಿರುವಂಥ ಅನಿಷ್ಟ ಪದ್ಧತಿ, ಜಾತಿ ಪದ್ಧತಿ, ಮೌಢ್ಯತನ, ಮೇಲು ಕೀಳೆಂಬ ಭಾವನೆ, ಇವುಗಳ ಬಗ್ಗೆ ಯಾರೂ ಕೂಡ ವಿಚಾರವನ್ನು ವ್ಯಕ್ತಪಡಿಸುವ ಗೋಜಿಗೆ ಹೋಗಲಿಲ್ಲ. ಭಾಳ ಜಾಣತನದಿಂದ ಅದರಿಂದ ದೂರ ಆದರು. ಇವತ್ತು ಈ ಮರ್ಯಾದೆ ಹತ್ಯೆಗೆ ಕಾರಣಗಳು ಅಂತ ಮುಖ್ಯ ಕಾರಣ ಅಂದರೆ ಜಾತಿ ಪದ್ಧತಿ, ಮೇಲು ಕೀಳು ಎಂಬ ಭಾವನೆ. ಆ ಜಾತಿ ಪದ್ಧತಿ, ಮೇಲು ಕೀಳು ಎಂಬ ಭಾವನೆ ಇಲ್ಲದೇ ಇದ್ದರೆ ಈ ಹತ್ಯೆಗಳು ಆಗೋದೇ ಇಲ್ಲ. ಆ ಕಾರಣದಿಂದ ಇನ್ನೊಂದು ಕಡೆ ಈ ವ್ಯವಸ್ಥೆ ಹೀಗೆ ಮುಂದುವರಲಿಕ್ಕೆ ಮುಖ್ಯ ಕಾರಣ ಅಂತಂದರೆ ಕೆಲವು ಸಂಘಟನೆಗಳು ಭಾಳ ವ್ಯವಸ್ಥಿತವಾಗಿ ಜಾತಿ ಪದ್ಧತಿಯನ್ನು ಪ್ರತಿಪಾದಿಸುತ್ತಾ ಜಾತಿ ಧರ್ಮಗಳನ್ನು ಪ್ರತಿಷ್ಠೆಯ ಸಂಕೇತವಾಗಿ ಪರಿವರ್ತನೆ ಮಾಡಿರುವುದನ್ನು ನಾವಿಲ್ಲಿ ಕಾಣ್ತೇವೆ. ಇವತ್ತು ಅದು ಆ ವ್ಯವಸ್ಥೆಯಲ್ಲಿ ಇರಬೇಕು, ಇದು ಹಿಂಗೆ ಮುಂದುವರಿಬೇಕು. ಈ ವ್ಯವಸ್ಥೆಯಲ್ಲಿ ಹೀಗೆ ಇದ್ದರೆ ಮಾತ್ರ ನಮಗೆ ಅವಕಾಶಗಳು ಎನ್ನುವಂಥ ಹಿನ್ನೆಲೆಯಲ್ಲಿ ನಮ್ಮ ಗರಿಮೆ, ಹಿರಿಮೆ ಹೆಚ್ಚಾಗ್ತದೆ, ನಾವು ಮೇಲ್ಪಂಕ್ತಿಯಲ್ಲಿ ಇರ್ತೇವೆ ಎನ್ನುವಂಥ ದೃಷ್ಟಿಕೋನದಿಂದ ಈ ವ್ಯವಸ್ಥೆಯನ್ನು ಹೀಗೆ ಕಾಪಾಡಿಕೊಂಡು ಹೋಗುವಂಥ ಒಂದು ದುರಾಲೋಚನೆ, ದುಷ್ಯಂತ ಇದರಲ್ಲಿ ಇದೆ ಅನ್ನುವಂಥ ಮಾತನ್ನು ಕೂಡ ಹೇಳಲಿಕ್ಕೆ ಇಚ್ಛೆಪಡ್ತೇನೆ ಮಾನ್ಯ ಸಭಾಪತಿಗಳು. ಈ ಕಾರಣದಿಂದ ಏನು ಇವತ್ತು ಈ ವಿಧೇಯಕವನ್ನು ಮಂಡಿಸಿದ್ದಾರೆ, ವಿಧೇಯಕ ಭಾಳ ಸೂಕ್ಷ್ಮವಾದಂಥ ವಿಷಯ. ಇದು ವಿಧೇಯಕ ಮಂಡಿಸಿದ ತಕ್ಷಣ, ಕಾನೂನು ಆದ ತಕ್ಷಣ ಜನರಲ್ಲಿ ಒಂದು ಭಯ ಹುಟ್ಟುತ್ತದೆ, ಜಾಗೃತಿ ಹುಟ್ಟುತ್ತದೆ. ಆದರೆ ಇದರ ಭಯದ ಮತ್ತು ಜಾಗೃತಿಯ ಹಿನ್ನೆಲೆಯಲ್ಲಿ ಕುಟುಂಬಗಳು ಭಾಳ ಎಚ್ಚರಿಕೆಯಿಂದ, ಭಾಳ ಕಟ್ಟುನಿಟ್ಟಿನಿಂದ, ಭಾಳ ಸಾಂಪ್ರದಾಯಿಕವಾಗಿ ಮಕ್ಕಳನ್ನು ಬೆಳೆಸುವ ಗೋಜಿಗೆ ಹೋಗುವಂಥದ್ದು ಕೂಡ ಸಂಭವಿಸಬಹುದಾದಂಥ ವಿಷಯ ಇಲ್ಲಿದೆ ಇವತ್ತು.
ಇಲ್ಲಿ ಕಾನೂನಿದೆ, ಶಿಕ್ಷೆ ಆಗ್ತದೆ, ನಮ್ಮ ಮಕ್ಕಳು ಬೇರೆ ದಾರಿ ಹಿಡಿದು ಹೋಗಬಾರ್ದು, ನಮ್ಮ ಸಂಪ್ರದಾಯದಲ್ಲೇ ಕಟ್ಟುನಿಟ್ಟಾಗಿ ಬೆಳಿಬೇಕು, ಈ ವ್ಯವಸ್ಥೆಯಲ್ಲೇ ಅವ್ರು ಇರಬೇಕು, ಅವ್ರಿಗೆ ಯಾವುದೇ ರೀತಿಯ ವ್ಯಕ್ತಿಗತ ಸ್ವಾತಂತ್ರ್ಯ ಇರಬಾರ್ದು ಎನ್ನುವಂಥ ಒಂದು ಯೋಚನೆ ಕೂಡ ಬರಬಹುದು ಎನ್ನುವಂಥ ಆತಂಕವನ್ನು ನಾನಿಲ್ಲಿ ವ್ಯಕ್ತಪಡಿಸ್ತಾ ಇದ್ದೇನೆ. ಆ ಕಾರಣದಿಂದ ಹೆಚ್ಚೆಚ್ಚಾಗಿ ಕಾನೂನಿಗಿಂತ ಜಾಗೃತಿ ಮೂಡಿಸುವಂಥ ವ್ಯವಸ್ಥೆ ಆಗಬೇಕು. ಬೇಗನೆ ಮುಗಿಸ್ಬೇಕಂತ ಅರ್ಥ. ಆ ಹಿನ್ನೆಲೆಯಲ್ಲಿ ನಾನು ಮತ್ತೊಮ್ಮೆ ಮಾನ್ಯ ಕಾನೂನು ಸಚಿವರನ್ನ ತಮ್ಮ ಮೂಲಕ ನಾನು ಮನವಿ ಮಾಡಿಕೊಳ್ಳೋದೇನೆಂದರೆ, ಒಂದು ಯೋಜನೆ, ಜಾಗೃತಿ ಮೂಡಿಸುವಂಥ ಯೋಜನೆ, ಅರಿವು ಮೂಡಿಸುವಂಥ ಯೋಜನೆ, ಎಲ್ಲ ಸಮುದಾಯಗಳಲ್ಲಿ ಪ್ರೀತಿ, ವಿಶ್ವಾಸ, ನಂಬಿಕೆಯನ್ನು ಹುಟ್ಟಿಸುವಂಥ ಯೋಜನೆಯನ್ನು ತರಲಿಕ್ಕೆ ತಾವೇ ಆಲೋಚನೆ ಮಾಡಬೇಕು ಎನ್ನುವಂಥ ಮಾತನ್ನು ಹೇಳ್ತಾ, ಇನ್ನೊಂದು ಕೊನೆಯದಾಗಿ ಮಾನ್ಯ ಸಿ ಟಿ ರವರವರು ಒಂದು ಮಾತು ಹೇಳಿದೆ, ಭಕ್ತಿಯಿಂದ ಎಲ್ಲವನ್ನು ಪಡೆದುಕೊಳ್ಬೋದು ಅಂತ. ಭಕ್ತಿಯಿಂದ ದೇವರನ್ನು ಒಲಿಸ್ಕೊಳ್ಬೋದು, ಭಕ್ತಿಯಿಂದ ಸ್ವರ್ಗಕ್ಕೆ ಹೋಗ್ಬೋದು, ಭಕ್ತಿ ಇಲ್ದಿದ್ರೆ ನರಕಕ್ಕೆ ಹೋಗ್ಬೇಕು. ಇಲ್ಲಿ ವ್ಯವಸ್ಥಿತವಾಗಿ ನಾನು ಏನು ಹೇಳಕ್ಕೆ ಇಚ್ಛೆ ಪಡ್ತೇನೆ ಅಂದರೆ, ನಂಬಿಕೆ ಹುಟ್ಟಿಸುವಂಥದ್ದು, ನಂಬಿಕೆ ಹುಟ್ಟಿಸಿ ಮೌಢ್ಯತನಕ್ಕೆ ಮತ್ತೆ ಈ ಸಮಾಜವನ್ನು ತಳ್ಳುವಂಥ ಒಂದು ಏನು ಯಾವ ಮಾತನ್ನು, ಆ ಮಾತನ್ನು ಇಲ್ಲಿ ಸಿ ಟಿ ಅವರು ಹೇಳಲಿಕ್ಕೆ ಪ್ರಯತ್ನ ಪಟ್ಟಿದ್ದಾರೆ. ಆ ಚಿಂತನೆ, ಆ ಮನುವಾದದ ಚಿಂತನೆಯನ್ನು ಅವರು ಈ ಭಕ್ತಿ ಮೂಲಕ ಹೇಳಲಿಕ್ಕೆ ಇಚ್ಛೆ ಪಟ್ಟಿದ್ದಾರೆ ಅನ್ನೋ ಮಾತನ್ನು ಹೇಳ್ತಾ, ಅದನ್ನು ಒಪ್ಪದೆ ಏನು ಮಾನ್ಯ ಕೊನೆಯದಾಗಿ ಮತ್ತೊಮ್ಮೆ ಹೇಳ್ತೇನೆ, ಮಾನ್ಯ ಕಾನೂನು ಸಚಿವರು ತಂದಿರುವಂಥ ಈ ವಿಧೇಯಕ ಭಾಳ ಅತ್ಯವಶ್ಯಕವಾಗಿದೆ, ಸಮಾಜಕ್ಕೆ ಇದು ಅನಿವಾರ್ಯ ಕೂಡ ಹೌದು. ಅದನ್ನು ಭಾಳ ಕಟ್ಟುನಿಟ್ಟಾಗಿ ಪಾಲನೆ ಮಾಡಬೇಕು, ನಿಯಮಗಳನ್ನು ಇನ್ನೂ ಹೆಚ್ಚಿನ ಕಠಿಣ ನಿಯಮಗಳನ್ನು ಇದರಲ್ಲಿ ರೂಪಿಸಬೇಕು ಎನ್ನುವಂಥ ಮಾತನ್ನು ಹೇಳ್ತಾ, ಅವಕಾಶಕ್ಕಾಗಿ ಮತ್ತೊಮ್ಮೆ ತಮಗೆ ಕೊನೆಯದಾಗಿ ಅವಕಾಶ ಕೊಟ್ಟಿದ್ದೀರಿ, ಮತ್ತೊಮ್ಮೆ ಅಭಿನಂದನೆಗಳು, ಧನ್ಯವಾದಗಳನ್ನು ಹೇಳ್ತಾ, ಮಾನ್ಯ ಕಾನೂನು ಸಚಿವರಿಗೂ ಕೂಡ ನಾನು ಈ ವಿಧೇಯಕ ಮಂಡಿಸಿದ್ದಕ್ಕಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಧನ್ಯವಾದ. ನನ್ನ ಹೆಸರನ್ನು ಉಲ್ಲೇಖ ಮಾಡಿದ್ದಾರೆ, ನಾನು ಆ ಅರ್ಥದಲ್ಲಿ ಹೇಳಿಲ್ಲ. ನಾನು ಹೇಳಿದ ಸಾಮಾಜಿಕ ಬದಲಾವಣೆ ಹೇಗಾಯ್ತು ಅನ್ನೋದನ್ನ ಅಷ್ಟೇ ಹೇಳಿದ್ದೀನಿ. ನೀವು ಸಂಕುಚಿತವಾಗಿ ತಗೊಂಡಿದ್ದೀರಿ, ನೀವು ವಿಶಾಲವಾಗಿ ತಗೊಳ್ಳಿ. ಸಾಮಾಜಿಕ ಕ್ರಾಂತಿಯಾಗಿದ್ದು ಭಕ್ತಿ ಚಳವಳಿಗಳ ಮೂಲಕ ಅನ್ನೋದು ಹೇಳಿದೆ. ಈ ಕುಂಭಮೇಳಕ್ಕೆ 50 ಕೋಟಿ ಜನ ಒಂದೇ ನದಿ ಸ್ನಾನ ಮಾಡಿದ್ರು. ಯಾವ ಜಾತಿ ಇತ್ತು? ಮಾನ್ಯ ಸಭಾಪತಿ